ಕಾಂಗ್ರೆಸ್ ದಯನೀಯ ಸ್ಥಿತಿ ತಲುಪಿದೆ. ಎಸ್. ಮುನಿಸ್ವಾಮಿ ಅಭಿಮತ. ಎ. ಬಂಗಾರಪೇಟೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ವಾರಂಟಿ ಇಲ್ಲದಂತಾಗಿದೆ. ತನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಮುಖ್ಯಮಂತ್ರಿ ಮತ್ತು ಸಚಿವರೊಳಗೊಂಡಂತೆ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ದಯನೀಯ ಸ್ಥಿತಿಯನ್ನು ತಲುಪಿದೆ ಎಂದು ಮಾಜಿ ಸಂಸದ ಎಸ್. ಮುನಿಸ್ವಾಮಿ ವ್ಯಂಗ್ಯವಾಡಿದರು. ಪಟ್ಟಣದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಯೋಜಿಸಿದ್ದ 50ನೇ ವರ್ಷದ ಜನ್ಮದಿನ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಶೂನ್ಯವಾಗಿದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರೊಟ್ಟಿಗೆ ಅನೇಕ ಸರ್ಕಾರಿ ನೌಕರರು, ಪೊಲೀಸ್ ಅಧಿಕಾರಿಗಳು, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ ಪ್ರಸಂಗಗಳು ಹೆಚ್ಚಾಗುತ್ತಿವೆ. ಹತ್ಯಾಚಾರ, ದೌರ್ಜನ್ಯ, ಗಲಭೆ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿದ್ದು, ಕಾನೂನು ಸುವ್ಯವಸ್ಥೆ ಇಲ್ಲದಂತಾಗಿದೆ ಎಂದರು. ಬಂಗಾರಪೇಟೆ ನಾನು ಹುಟ್ಟಕ್ಕೆ ಮೊದಲಿಂದಲೂ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಬಂಗಾರಪೇಟೆ, ತಾರನಹಳ್ಳಿ ಇವೆಲ್ಲ ಏನಿದ್ದಾವೆ ಎಲ್ಲ ನಮ್ಮ ಫ್ಯಾಮಿಲಿಗಳು ಇರ್ತಕ್ಕಂಥ ತಾಲೂಕು ಹೆಚ್ಚಿಗೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಂಸದನಾಗಿ ಆಯ್ಕೆ ಆಗಬೇಕಾದ್ರೂ ಬಂಗಾರಪೇಟೆಯಿಂದ ಅತಿ ಹೆಚ್ಚು ಓಟ್ಗಳನ್ನು ಹಾಕಿ, ನನ್ನ ಮುಖ ಗೊತ್ತಿಲ್ಲ ಅಂದ್ರು, ಯಾರು ಅಂತ ಗೊತ್ತಿಲ್ಲ ಅಂದ್ರೂ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು, ಈ ಕೋಲಾರಿಗೆ ಮುನ್ಸ್ವಾಮಿನ ಗೆಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮಣ್ಣಿನ ಮಗ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕಿದ್ದೀವಿ. ಆ ಓಟ್ ಹಾಕಿರೋದಕ್ಕೆ ತಕ್ಕಂಗೆ ಇವತ್ತು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ನೀವು ಕಣ್ಮುಂದೆ ನೋಡ್ತಾ ಇರ್ತೀರಿ. ರೈಲ್ವೆ ಸ್ಟೇಷನ್ ಹತ್ರ ಹೋದರೆ, ನಾವು ಹತ್ರ ಹೋದರೆ, ನಾವು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಆಗಿರ್ಬೋದು, ಇವತ್ತು ಆಸ್ಪತ್ರೆ ಇರ್ಬೋದು, ಇವನ್ನೆಲ್ಲ ನಮ್ಮ ಕಾಲದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಬಂಗಾರಪೇಟೆಗೆ ಹಿಂದೆ ಇದೇ ಜಿಲ್ಲೆಯವರು ಸಚಿವರಾಗಿದ್ರೂ ರೈಲ್ವೆ ಇಲಾಖೆಯಲ್ಲಿ ಅಷ್ಟು ಹಣ ತರೋಕ್ಕಾಗಿಲ್ಲ. ಅಷ್ಟು ಹಣ ತಂದು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ. ಜಲ್ ಜೀವನ್ ಮಿಷನಲ್ಲಿ ಬಂಗಾರಪೇಟೆ ತಾಲೂಕು ಒಂದಕ್ಕೆ 300 ಕೋಟಿ ಹಣ ತಂದಿದ್ದೀವಿ. ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲೂ BJP ಸರ್ಕಾರ. ಟೋಟಲ್ ನಮ್ಮ MP ಕಾನ್ಸ್ಟಿಟ್ಯೂನ್ಸಿಗೆ 2180 ಕೋಟಿ ಹಣ ತಂದಿದ್ದೀವಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳು ಮಾಡಿದ್ದೀರಿ. ಕರೋನಾ ಟೈಮಲ್ಲಿ ಏನೇನು ಮಾಡಿದ್ರಿ, ಬಂಗಾರಪೇಟೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಕ್ಕಂಥವು ನಿಮಗೆಲ್ಲ ಗೊತ್ತಿದೆ. ನಾನು ಯಾವುದು ಬೇರೆ ರಾಜ್ಯದಿಂದ, ಬೇರೆ ರಾಷ್ಟ್ರದಿಂದ, ಬೇರೆ ಜಿಲ್ಲೆಯಿಂದ ಬಂದಿಲ್ಲ. ಬಂಗಾರಪೇಟೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ, ಅಮಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಿನ ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈಗಿರ್ತಕ್ಕಂಥ ಶಾಸಕರನ್ನ ಮನೆಗೆ ಕಳಿಸ್ಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ವೋಟರ್ಸ್, ಸಾಮಾನ್ಯ ಜನ ಡಿಸೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು NDA ಮೈತ್ರಿಕೂಟ ಇದೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಿಗೆ ಇದ್ದೀರಿ. ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೂ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಿಂದ ನೀರಾವರೆಗೂ, ಹಾಲಿಂದ ಆಲ್ಕೋಹಾಲ್ವರೆಗೂ ಪ್ರತಿಯೊಂದು ಬೆಲೆನೂ ಗಗನಕ್ಕೇರಿದೆ. ಗಗನಕ್ಕೇರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಏನೇನೋ ಮಾತಾಡ್ತಾ ಇರ್ತಾರೆ. ನಾಯಿ ಅಂತಾರೆ, ಉಚ್ಚನಾಯಿ ಅಂತಾರೆ. ಹೌದು, ನಾವು ನಿಯತ್ತಿನ ನಾಯಿನೇ. ಏನು ಹೇಳಿ, ನಾಯಿಗೆ ಇನ್ನೊಂದು ಹೆಸರಿದೆ, ನಿಯತ್ತು ಅಂತ. ಅರ್ಥ ಆಯ್ತಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಜನ ನಮ್ಗೆ ಓಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ. ಈ ಋಣ ತೀರ್ಸೋಂಥ ಕೆಲಸ, ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮನೆ ಕೂತ್ಕೊಳ್ಳೋಂಥವನ್ನೆಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಏನು ಓಡಾಡ್ತಾ ಇದ್ನೋ ಅದಕ್ಕಿಂತ ಹೆಚ್ಚಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿರೋದ್ರಿಂದ ನಾವು ಪಕ್ಷ ಸಂಘಟನೆ ವಿಷಯದಲ್ಲಿ ಬಂದಾಗ
ನಾವೆಲ್ಲ ಕಡೆನೂ ಓಡಾಡ್ತಾ ಇದ್ರಿ. ಇತ್ತೀಚೆಗೆ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ತಪ್ಪನಹಳ್ಳಿಯಲ್ಲಿರ್ಬೋದು, ಬೇರೆ ಬೇರೆ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ಸುಮಾರು ವರ್ಷಗಳಿಂದ ಸಾಗುವಳಿ ಪತ್ರಗಳು ಇನ್ನೊಂದು ಮತ್ತೊಂದು ಬಂದಿದ್ದರೆ ಕೂಡ ಅದನ್ನು ವಕ್ಲೇಪ್ಸಂಥ ಕೆಲಸಗಳು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಒಂದು ಗ್ರಾಮಕ್ಕೆ ರಸ್ತೆ ಇದ್ದರೆ ಫಾರೆಸ್ಟ್ ಒಳಗಡೆ ಈಗ ಕಾಲದಲ್ಲ ಆ ಕಾಲದಿಂದನೇ ಹೋಗ್ತಾ ಇತ್ತು ಆ ಊರಿಗೆ. ಆ ರಸ್ತೆನ ಮುಚ್ಚಾಕ್ಸಿ ಕಾಮಸಮುದ್ರ ಹೋಬಳಿಯಲ್ಲಿ ನನಗೆ ಓಟ್ ಬರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆ ಹೋಬಳಿಯಲ್ಲಿರ್ತಕ್ಕಂಥ ಲೀಡ್ರ್ಗಳಿಗೆ ತೊಂದರೆ ಕೊಡೋಂಥದ್ದು, ಬೆದರಿಕೆಗಳು ಹಾಕೋಂಥದ್ದು, ಆ ಗ್ರಾಮಕ್ಕೆ ಮಕ್ಕಳು ಸ್ಕೂಲ್ಗೆ ಕೂಲಿಗೆ ಇದನ್ನೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ರಸ್ತೆನ ಮುಚ್ಚಿ ಬೇರೆ ಬೇರೆ ಎಲ್ಲೆಲ್ಲಿಂದ ಕಾನೆ ಕಡೆಯಿಂದ ಏಟಿ ಕಡೆಯಿಂದ ನಡ್ಕೊಂಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ, ಇದನ್ನೆಲ್ಲ ನೋಡಿದಾಗ ಯಾವುದೇ ಒಬ್ಬ ರಾಜಕಾರಣಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಗೆಲ್ಲೋವರೆಗೂ ಒಂದು ಪಕ್ಷ ಗೆದ್ದಿದ್ದಾದಮೇಲೆ ಓಟ್ ಹಾಕಿದವ್ರಿಗೆ ಓಟ್ ಹಾಕದೇ ಇರೋ ಅವ್ರ MLAಗಳಿಗೆ 1 ಕೋಟಿ 2 ಕೋಟಿ ದುಡ್ಡು ತಗೊಂಬರೋಕ್ಕಾಗಿಲ್ಲ, ನಾವು ರಿಸೈನ್ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ MLAಗಳಿಗೆ ಹೇಳ್ತಾರೆ. ಇವತ್ತು ಸಾಲದು ಅಂತೇಳ್ಬಿಟ್ಟು ಹೇಳಿ ಕೊಸರಿಗೆ ಜಾತಿ ಗಣತಿ ಅಂತೇಳ್ಬಿಟ್ಟು ಹೇಳಿ ಬಿಟ್ಟಿದ್ದಾರೆ. ಅದನ್ನು ಇವ್ರ ಗ್ಯಾರಂಟಿಗಳಿಗೆ ಯಾವ ಥರ ವಾರಂಟಿ ಇಲ್ಲ, ಅದಕ್ಕೂ ವಾರಂಟಿ ಇಲ್ಲ. ಅದು ನಕಲಿ, ಅದು ಅವ್ರ CM ಸೀಟನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದು ಮಾಡಿದ್ರು. ಇವಾಗ ಅವ್ರು ಏನು ಇದು ಮಾಡಿದ್ದಾರೆ ಅದರಿಂದನೇ ಅದು ಅವ್ರಿಗೆ ಉರುಳಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಸುಳ್ಳು ಒಂದು ಸಲ ಹೇಳ್ಬೋದು, ಅದು ಪದೇ ಪದೇ ಸುಳ್ಳಾದರೆ ಜನ ಟೋಟಲಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ, ಯಾವ ಥರ ಏನು ಇರ್ತದೆ, ಯಾವುದೇ ಊರುಗಳಲ್ಲಿ ಹೋಗಿ ನೀವು ಕೇಳಿದ್ರೂ BJPನೇ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು, ಯಡಿಯೂರಪ್ಪವರು, BO ವಿಜೇಂದ್ರ ಅವರು, ಅಶೋಕಣ್ಣವರು ಅನ್ನೋ ಲೆಕ್ಕಾಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ, ಕೆಲಸ ಮಾಡ್ತೀರಿ. ನಮ್ಮಲ್ಲಿ ಪಕ್ಷ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಒಂದು MLA ಸೀಟ್ಗೆ 4-5 ಜನ 10 ಜನ ಆಕಾಂಕ್ಷಿಗಳಿರೋದ್ರಲ್ಲಿ ಏನು ಇದೇನಿಲ್ಲ. ಹೈಕಮಾಂಡ್ ಯಾರು ಕೊಡ್ತಾರೋ